ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಸೇಫ್ ಆಗಿದ್ದು ಇಂದು ವಾಪಸ್ ಬರಲಿದ್ದಾರೆ. ಅಧ್ಯಯನಕ್ಕಾಗಿ ಪ್ರವಾಸಕ್ಕೆ ತೆರಳಿದಂತಹ ಬಿ ಪ್ಯಾಕ್ನ 18 ಮಂದಿ ಸದಸ್ಯರು ಹೋಟೆಲ್ನಲ್ಲಿ ಲಾಕ್ ಆಗಿದ್ರು. ಸದ್ಯ ಇಸ್ರೇಲ್ ಈಗ ಯುದ್ಧದಲ್ಲಿ ಸಿಲುಕಿಕೊಂಡಿದ್ದ ವಿದೇಶಿಗರನ್ನ ವಾಪಸ್ ಕಳಿಸಲು ಸಿದ್ಧತೆ ಮಾಡ್ತಾ ಇದೆ. ಇದರ ಜೊತೆಗೆ ಉಳಿದ ಕನ್ನಡಿಗರು ವಾಪಸ್ ಬರೋ ಎಲ್ಲ ಸಾಧ್ಯತೆ ಇದೆ. ಇನ್ನು ಇರಾನ್ನಿಂದ 110 ಜನ ಭಾರತೀಯರು ವಾಪಸ್ ಬಂದಿದ್ದಾರೆ. ದೆಹಲಿ ಏರ್ಪೋರ್ಟ್ಗೆ ಎಲ್ಲರೂ ಕೂಡ ಬಂದಿಳಿದಿದ್ದಾರೆ. ವಿದ್ಯಾರ್ಥಿಗಳು ವಾಪಸ್ ಬಂದಾಗ ಇಡೀ ಕುಟುಂಬ ಖುಷಿಯಿಂದ ಬರಮಾಡಿಕೊಂಡಿದೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ಇರಾನ್ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ವಿಶೇಷವಾಗಿ ಟೆಹರಾನ್ನಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಭಾರತೀಯ ವಿದ್ಯಾರ್ಥಿಗಳನ್ನ ಅಲ್ಲಿಂದ ಸ್ಥಳಾಂತರಿಸಲಾಗ್ತಾ ಇದೆ. ನಾವು ಉರ್ಮಿಯಾ ವಿಶ್ವವಿದ್ಯಾಲಯದವರು ಭಾರತೀಯ ಅಧಿಕಾರಿಗಳು ಉತ್ತಮ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ಸ್ಥಳಾಂತರಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಗ್ತಾ ಇದೆ ಎಂದಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮಕ್ಕೆ ನಾನೇ ಕಾರಣ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಉದ್ದಟತನ ಮೆರೆದಿದ್ದಾರೆ. ರಾತ್ರಿಯಷ್ಟೇ ಟ್ರಂಪ್ ಜೊತೆ ಫೋನ್ನಲ್ಲಿ ಮಾತನಾಡಿದ ಮೋದಿ ಕದನ ವಿರಾಮದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಪ್ರಧಾನಿ ಮೋದಿ ಮಾತನಾಡಿದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಪಾಕಿಸ್ತಾನವನ್ನ ಪ್ರೀತಿಸ್ತೇನೆ, ಮೋದಿ ಅದ್ಭುತ ವ್ಯಕ್ತಿ ಎಂದು ಟ್ರಂಪ್ ಹೇಳಿದ್ದಾರೆ. ಮತ್ತೊಂದೆಡೆ ವೈಟ್ ಹೌಸ್ನಲ್ಲಿ ಆಸಿಮ್ ಮುನೀರ್ಗೆ ಔತಣಕೂಟ ಏರ್ಪಡಿಸಿದ್ದು ಈ ವೇಳೆ ಟ್ರಂಪ್ ಚರ್ಚೆ ನಡೆಸಿದ್ದಾರೆ. ವಿದೇಶ ಪ್ರವಾಸದಲ್ಲಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಶಸ್ಸನ್ನ ಕಟ್ಟಿ ಹಾಕ್ತಾ ಇದೆ. ನನಗೆ ಅಮೆರಿಕಾಗೆ ತೆರಳಲು ನಿರ್ಬಂಧಿಸಲಾಗಿತ್ತು. ತಿರಸ್ಕಾರ ಮಾಡಲಿ, ಆದರೆ ತಿರಸ್ಕಾರ ಮಾಡೋದಕ್ಕೆ ಕಾರಣ ಕೊಡಬೇಕು. ದೊಡ್ಡ ದೊಡ್ಡ ಮಾತುಗಳನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಏನೇ ಘೋಷಣೆ ಮಾಡಿದ್ರೂ ಕೂಡ ಅದು ಕರ್ನಾಟಕದಿಂದಲೇ ಪ್ರಾರಂಭವಾಗಬೇಕು. ನನಗೆ ತಿರಸ್ಕಾರ ಮಾಡಿರುವ ಬಗ್ಗೆ ಏನೇನು ಮಾಹಿತಿ ಇದೆ ಅದನ್ನ ನಾನು ಸಿಎಂ ಗಮನಕ್ಕೆ ತರ್ತೀನಿ, ಆಮೇಲೆ ಮಾಧ್ಯಮಗಳ ಮುಂದೆ ಮಾತನಾಡ್ತೀನಿ ಅಂತ ಹೇಳಿದ್ರು. ವಿಶ್ವವಿಖ್ಯಾತ ನಂದಿ ಗಿರಿಧಾಮದಲ್ಲಿ ನಡೆಯಬೇಕಿದ್ದ ವಿಶೇಷ ಸಚಿವ ಸಂಪುಟ ಸಭೆ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ಕ್ಯಾಬಿನೆಟ್ ಸಭೆಯನ್ನ ವಿಧಾನಸೌಧದ ಸಭಾಂಗಣದಲ್ಲೇ ನಡೆಸಲು ತೀರ್ಮಾನಿಸಲಾಗಿದೆ. ಸಿಎಂ ಸೂಚನೆಯ ಮೇರೆಗೆ ಕೊನೆ ಕ್ಷಣದಲ್ಲಿ ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ವಿಶೇಷ ಸಚಿವ ಸಂಪುಟ ಸಭೆಯನ್ನ ರದ್ದು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಭಾಗದ ಶಾಸಕರು ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ರು. ಇದೇ ಕಾರಣಕ್ಕೆ ಸಭೆಯನ್ನ ಶಿಫ್ಟ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಸಚಿವ ಸಂಪುಟದ ಸ್ಥಳ ಬದಲಾವಣೆ ಮಾಡಿದ್ದಕ್ಕೆ ಸಂಸದ ಸುಧಾಕರ್ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬಯಲು ಸೀಮೆ ಪ್ರದೇಶವನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಯಾವ ಬಜೆಟ್ನಲ್ಲೂ ಕೂಡ ಬಯಲು ಸೀಮೆ ಪ್ರದೇಶಕ್ಕೆ ಅನುದಾನ ಸಿಕ್ಕಿಲ್ಲ. ಈ ಬಗ್ಗೆ ಸಚಿವರು ಪ್ರಶ್ನೆ ಮಾಡಲಿ ಅಂದ್ರು. ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಸೂಚನೆ ಹಿನ್ನೆಲೆ ಸದ್ದಿಲ್ಲದೆ ಸಂಪುಟ ಸರ್ಜರಿಗೆ ಸಿದ್ಧತೆ ನಡೀತಾ ಇದೆ. ಅಸಮರ್ಥ ಹಿರಿಯ ಸಚಿವರುಗಳನ್ನ ಒಬ್ಬೊಬ್ಬರನ್ನಾಗೆ ಕರೆದು ಸಿಎಂ ಮನವರಿಕೆಯನ್ನ ಮಾಡ್ತಿದ್ದಾರೆ. ಸಂಪುಟದಿಂದ ಕೈಬಿಡುವ ಪರಿಸ್ಥಿತಿ ಎದುರಾದ್ರೆ ತಾವು ಸಿದ್ಧರಿರಬೇಕು. ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗಬೇಕು. ಎಷ್ಟೇ ಒತ್ತಡ ಬಂದರೂ ಕೂಡ 2 ವರ್ಷಗಳವರೆಗೆ ನಾನು ಸಂಪುಟ ಪುನರ್ರಚನೆಗೆ ಮುಂದಾಗಿಲ್ಲ. ಈಗ ಹಿರಿಯ ಶಾಸಕರು, ಹೈಕಮಾಂಡ್ ನಾಯಕರ ಒತ್ತಡ ಇದೆ. ಅನಿವಾರ್ಯವಾಗಿ ಪುನರ್ರಚನೆ ಮಾಡಲೇಬೇಕು. ಹೀಗಾಗಿ ಸಂಪುಟದಿಂದ ಯಾರನ್ನೇ ಕೈಬಿಟ್ರೂ ಪಕ್ಷ ಸರ್ಕಾರದ ವಿರುದ್ಧ ನಡೆಯಬಾರದು ಅಂತ ಸಿಎಂ ಸಲಹೆ ನೀಡಿದ್ದಾರೆ. ವಿಜಯೇಂದ್ರ ಅವರು 2 ವರ್ಷ ಉತ್ತಮವಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿದ್ದಾರೆ. ಇನ್ನು ವಿಜಯೇಂದ್ರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಸೇರಿದಂತೆ ಪ್ರಮುಖ ನಾಯಕರ ನೇತೃತ್ವದಲ್ಲಿ 39 ಸಂಘಟನಾತ್ಮಕ ಜಿಲ್ಲೆಗಳ ಸಭೆಯನ್ನ ನಡೆಸಲಾಗಿದೆ. ಕಾಂಗ್ರೆಸ್ ಪಕ್ಷದ 2 ವರ್ಷಗಳ ದುರಾಡಳಿತ ಜನರಿಗೆ ತಲುಪಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಅಲ್ಲದೆ ಹಿರಿಯರು ಟಾಸ್ಕ್ ಕೊಟ್ಟಿದ್ದಾರೆ ಎಂದರು. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು 4ನೇ ದಿನವೂ ರಾಜ್ಯ ಪ್ರವಾಸವನ್ನ ಮುಂದುವರೆಸಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಶಿರಾದಲ್ಲಿ 4ನೇ ದಿನದ ಸದಸ್ಯತ್ವ ಅಭಿಯಾನ ನಡೆಯಲಿದೆ. ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ.